ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ವರಮಹಾಲಕ್ಷ್ಮಿಗೆ ಕಾಯಿನ್ ಕಲೆಕ್ಷನ್ ಹೇಗೆ ಅಂತ ನಾನು ಕಾಯಿನ್ ಕಲೆಕ್ಷನ್ ಮಾಡಿರೋದನ್ನ ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ನೀವುಗಳೇ ಯಾವ ಥರ ಕಲೆಕ್ಷನ್ ಮಾಡ್ತೀರಿ ಕಾಯಿನ್ಗಳು ಅಂತ ನನಗೆ ತಿಳಿಸ್ಕೊಡಿ. ನಾನು ಕಾಯಿನ್ಗಳನ್ನ ಬೇರೆ ಚಿಲ್ಲರೆ ಕಾಯಿನ್ಸ್ಗಳನ್ನೆಲ್ಲ ಜಾಸ್ತಿ ಕಲೆಕ್ಷನ್ ಮಾಡಲ್ಲ. ನಾನು 10 ರುಪೀಸ್ದು 5 ರುಪೀಸ್ದು ಮಾತ್ರ ಕಲೆಕ್ಷನ್ ಮಾಡ್ತೀನಿ. ಅದಾದರೆ ಖರ್ಚಾಗಲ್ಲ ಬೇಗ. ಈ ಸಣ್ಣ ಪುಟ್ಟದಾದರೆ ಅದಕ್ಕೆ ಇದಕ್ಕೆ ಅಂತ ಎತ್ಕೊಬಿಡ್ತೀವಿ. ಇದಾದರೆ ಏನೋ ಒಂದು ಬಂಧ ಇರುತ್ತೆ ಅನ್ನೋದೊಂದು ಕುತೂಹಲ. ಅದರಿಂದ ಇದನ್ನಾದರೆ ಮುಟ್ಟಲ್ಲ ಅಂಥೇಳಿ ಈ ಥರ ನಾನು ಕಾಯಿನ್ ಕಲೆಕ್ಷನ್ ಮಾಡಿದ್ದೀನಿ. ಕಾಯಿನ್ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಡಿಫ್ರೆಂಟ್ ಕಾಯಿನ್ಗಳಿದೆ, 1-2-3 ತುಂಬ ಇತ್ತು ಮುಂಚೆ. ಅದೆಲ್ಲ ಆಗ್ತೆ ಅನ್ನೋದೇ ನನಗೆ ಜ್ಞಾಪಕ ಬರ್ತಿಲ್ಲ. ಡಿಫ್ರೆಂಟ್ ಕಾಯಿನ್ಗಳು ಈ ಥರ ತುಂಬ ಇದ್ದ ನನ್ನ ಹತ್ರ. ಹುಡುಕಬೇಕು ಎಲ್ಲಿಟ್ಟಿದ್ದೀನಿ ಅಂತ ಜ್ಞಾಪನ ಬರ್ತಾಯಿಲ್ಲ. ಒಟ್ನಲ್ಲಿ ಇದ್ದಾವೆ. ಈಗ ಸದ್ಯಕ್ಕೆ ಈ ವಿಡಿಯೋಗೆ ಇದು ಹಾಕಿದ್ದೀನಿ ನೋಡಿ. ಈ ಥರ ಕಾಯಿನ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಟೈಮ್ಗೆ ನಮಗೆ ದೇವ್ರ ಮುಂದೆ ದುಡ್ಡಿಡೋದಕ್ಕೆ ಕಾಯಿನ್ಗಳು ಸಿಗೋದಿಲ್ಲ ನೋಡಿ. ಅಂಥವರು ತಕ್ಷಣ ನಮಗೆ ಏನು ಮಾಡೋದಪ್ಪ ಅಂತ ಯೋಚನೆ ಬರ್ತಾ ಇರುತ್ತೆ. ಆವಾಗ ಈ ಥರ ಕಾಯಿನ್ಗಳು ನಾವು ಮುಂಚೆಗೇ ಸೇಫ್ ಮಾಡಿ ಎತ್ತಿಟ್ಕೊಂಡಿದ್ರೆ ಪೂಜೆ ಟೈಮ್ಗೆ ಇಡೋದಕ್ಕೆ ಈಸಿ ಆಗುತ್ತೆ. ಏನೋ ದುಡ್ಡಿರೋರಾದರೆ ಕಂತೆನೇ ಇಡ್ತಾರೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಏನಪ್ಪ ಕಂತೆ ಎಲ್ಲಿಂದ ತರೋದಲ್ವ, ನಾವು ಕೂಲಿ ಮಾಡೋರು. ಅಂಥವರೆಲ್ಲ ಈ ಥರ ನಾವು ಕಲೆಕ್ಷನ್ ಮಾಡಿ ಇಟ್ಕೊಂಡ್ರೆ ಇದನ್ನೇ ನಾವು ಜಾಸ್ತಿಯಾಗಿ ತೋರಿಸ್ಕೊಂಡು ದೇವ್ರ ಮುಂದೆ ಇಡ್ಬೋದು. ತುಂಬ ದುಡ್ಡು ಇಡೋಕ್ಕಾಗದೇ ಇದ್ರೂ ನಾವು ತುಂಬ ಕಾಯಿನ್ಗಳಂತೂ ಇಡಲೇಬೋದು, ಆಯಿತಾ. ಡಿಫ್ರೆಂಟ್ ಕಾಯಿನ್ಸ್ಗಳಿದ್ರೆ ಅದು ಖರ್ಚಾಗಲ್ಲ, ಎತ್ತಿ ಮಡಿಕೋಬೋದು. ಅದಕ್ಕೆ ಈ ಥರ ಡಿಫ್ರೆಂಟ್ಸ್ ಕಾಯಿನ್ಗಳೇನಾದ್ರು ನಿಮಗೆ ಸಿಕ್ಕಿದ್ರೆ ನೀವು ಈ ಥರ ಸೇಫ್ ಮಾಡಿ ಇಟ್ಕೋಬೋದು. ನೋಡಿ, ಬ್ಯಾಂಕಲ್ಲಿ ಹೋದರೆ ಬ್ಯಾಂಕಲ್ಲಿ ಕೂಡ ಈ ಥರ ಒಂದು ಪ್ಯಾಕೆಟಲ್ಲೇ ಕೊಡ್ತಾರೆ. 100 ರೂಪಾಯಿಗೆ 200 ರೂಪಾಯಿಗೆ ಈ ಥರ ಪ್ಯಾಕ್ ಮಾಡಿ ಮಡಗಿರ್ತಾರೆ. ಕಾಯಿನ್ಸ್ ಬೇಕಂತ ಕೇಳಿದ್ರೆ ಕೊಡ್ತಾರೆ. ಹೋಗಿ ನಿಮಗೆ ಬ್ಯಾಂಕಲ್ಲಿ ಹೋಗಿ ಕಾಯಿನ್ಸ್ ಇಲ್ಲ ನನಗೆ ಪೂಜೆ ಮಾಡೋ ಟೈಮ್ಗೆ ಅನ್ನೋದಿದ್ದರೆ ನೀವು ಒಂದು ದಿವಸ ಮುಂಚೆಗೆ ಹೋಗಿ ಬ್ಯಾಂಕಲ್ಲಿ ಕೇಳಿದ್ರೆ ಈ ಥರ ಕಾಯಿನ್ ಕೊಡ್ತಾರೆ. 10 ರುಪೀಸ್ದು ಇಲ್ಲ 5 ರುಪೀಸ್ದು. ನನ್ನ ಹತ್ರ ಈ ಥರ ಬ್ಯಾಂಕಲ್ಲಿ ತಂದಿರೋದು ಹಾಗೇ ಇಟ್ಟಿದ್ದೀನಿ. ನಾನು ಕಾಯಿನ್ನ ಚೇಂಜ್ ಮಾಡೋದು ಕಿತ್ತರೆ ಮತ್ತು ನೀರು ಒಂದು 5 ರುಪೀಸ್ ಕಾಯಿನ್ ಅಂತೇಳಿ ಎತ್ಕೊಂಡು ಖಾಲಿ ಆಗಿಬಿಡುತ್ತೆ ಅಂತೇಳಿ ಇದನ್ನು ಓಪನೇ ಮಾಡಿಲ್ಲ, ಹಾಗೆ ಮಡಗಿದ್ದೀನಿ. ನಂದು ಇವತ್ತಿಂದ ಕಾಯಿನ್ದು ವೀಡಿಯೋಸು ನಿಮ್ಗೇನು ಅನ್ನಿಸ್ತು ಅಂತ ನನಗೆ ತಿಳಿಸ್ಬೇಕು. ಕಾಯಿನ್ ವೀಡಿಯೋಸ್ಗಳನ್ನ ನೋಡಿದ್ದು ನಿಮ್ಮ ಮನೆಗಳಲ್ಲಿ ನೀವು ಈ ಥರನೇ ಕಾಯಿನ್ ಏನಾರು ಶೇಖರಣೆ ಮಾಡ್ತೀರಾ, ಇಲ್ಲ ನೀವುಗಳು ಬೇರೆ ಬೇರೆ ಥರ ಕಾಯಿನ್ ಶೇಖರಣೆ ಮಾಡ್ತೀರಾ, ಪಿಗ್ಗಿಗೆ ಏನಾರು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಂದು ಇವತ್ತಿನ ವೀಡಿಯೋ ನಿಮ್ಗೇನು ಅನ್ನಿಸ್ತು ಅಂತೇಳಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ. ನಾವು ವರಮಹಾಲಕ್ಷ್ಮಿ ಪೂಜೆ ಅಂತೂ ಮಾಡಲ್ಲ, ಮಾಡೋರಿಗೆ ಟಿಪ್ಸ್ ಅಂತೂ ಕೊಡ್ತೀವಿ. ಮತ್ತು ಈ ಓಲ್ಡ್ ನೋಟ್ಗಳಿರುತ್ತಲ್ಲ ಅವುಗಳನ್ನ ನೋಡಿ, ನಾನು ಇನ್ನೂ ಹೊಸ ನೋಟ್ ಥರ ಇಟ್ಟಿದ್ದೀನಿ. ಹೆಚ್ಚು ಕಮ್ಮಿ ಇದನ್ನು ಒಂದು 15 ವರ್ಷದಿಂದ ಮಡಗಿದ್ದೀನಿ ನಾನು ಈ ನೋಟ್ಗಳನ್ನ. ಈ ಥರ ನೋಟ್ಗಳೇನಾರು ಇದ್ದರೆ ಖರ್ಚು ಮಾಡಬೇಕಂತ ಅನಿಸಲ್ಲ, ಎತ್ತಿ ಇಡ್ಬೋದು. ಈ ಥರ ಡಿಫ್ರೆಂಟ್ ನೋಟ್ಗಳು ನಿಮಗೇನಾರು ಸಿಕ್ಕಿದ್ರೆ ಎತ್ತಿ ಮಡಿಕೊಳ್ಳಿ. ನಾನು ಇನ್ನೂ ಈ ಥರದ್ದು ಹಳೆ ನೋಟ್ಗಳನ್ನ ಹುಡುಕ್ತಾ ಇದ್ದೀನಿ. ಯಾರಾದ್ರ ಹತ್ರನಾರು ಇದ್ದರೆ ಕೊಟ್ಟರೆ ನಾನಂತೂ ಸೇಫ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಖರ್ಚು ಮಾಡಲ್ಲ. ಈ ಥರ ನೋಟ್ಗಳು ಸಿಗೋದಿಲ್ಲ, ಅಪರೂಪ ಆಗುತ್ತೆ. ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು 1 to ಡಬಲ್ ದುಡ್ಡು ಕೊಟ್ಟು ಈಸ್ ಮಡಿಕೊಳ್ಳಿ. ನನಗೆ ಸಿಕ್ಕಿದ್ರೆ ನಾನು ಹಾಗೆ ಮಾಡ್ತೀನಿ. 1 to ಡಬಲ್ ದುಡ್ಡು ಕೊಟ್ಟೆ ನಾನು ಈಸ್ ಮಡಿಕೊಳ್ತೀನಿ. ಸಿಗೋದಿಲ್ಲ ಈಗಲ ಕಾಲದಲ್ಲಿ, ಎಲ್ಲಿ ಕೊಡ್ತಾರೆ, ಯಾರು ಕೊಡೋದಿಲ್ಲ, ಅವರೇ ಸೇಫ್ ಮಾಡ್ಕೊಳಕ್ಕೆ ನೋಡ್ತಾರೆ. ಆದರೆ ನಾನಂತೂ ಯಾರಿಗೂ ಕೊಡೋಲ್ಲ ಈ ದುಡ್ಡನ್ನ. ಇದನ್ನು ಹಾಗೆ ಎತ್ತಿಟ್ಕೊಳ್ತೀನಿ. ಹೆಚ್ಚು ಕಮ್ಮಿ 15-20 ವರ್ಷದಿಂದ ಇಟ್ಟಿದ್ದೀನಿ ಅನ್ನಿ. ಯಾರೋ ಈ 1 ರೂಪಾಯಿಂದು ಸೊಪ್ಪು ಮಾರೋರು ಯಾರೋ ಇಟ್ಕೊಂಡಿದ್ರು. ಅವ್ರ ಹತ್ರ 5 ರೂಪಾಯಿ ಕೊಟ್ಬಿಟ್ಟು 5 ನೋಟ್ ಇಸ್ಕೊಂಡಿದ್ದೆ. ಅದರಲ್ಲೂ ಒಂದು ನೋಟ್ ಇದೇನೋ ಡಿಸೈನ್ ಮಾಡೋಕ್ಕೆ ಅಂತ ಮಕ್ಳು ಎತ್ಕೊಂಡವ್ರು ವಾಪಸ್ ಕೊಟ್ಟಿಲ್ಲ ನೋಡಿ, ಅದೊಂದು ನೋಟ್ ಮಿಸ್ ಆಯಿತು. ಹಾಗೆ 2 ರೂಪಾಯಿದು ಅಷ್ಟೇ, ತುಂಬ ವರ್ಷದಿಂದ ಇಟ್ಟಿರೋ ದುಡ್ಡು ಇದು. ಹಾಗೆ ಹೊಸ ನೋಟ್ ಥರನೇ ಇಟ್ಟಿದ್ದೀನಿ. ನೀವು ಈ ಥರ ಯಾವುದಾದ್ರು ಒಂದು ಮೆಮೊರಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೇನಪ್ಪ ಪೂಜೆ ಬಗ್ಗೆ ಹೇಳ್ತೀನಿ ಅಂದೆ. ವರಮಹಾಲಕ್ಷ್ಮಿ ಪೂಜೆ ಮಾಡೋರು ಯಾವುದೇ ಕಾರಣಕ್ಕೂ ದೇವ್ರ ಮುಂದೆ ದುಡ್ಡು ಇಡ್ದೇ ಹಾಗೇ ಪೂಜೆ ಮಾಡಬೇಡಿ. ಎಷ್ಟಿರುತ್ತೋ ಅಷ್ಟನ್ನಾರು ಸ್ವಲ್ಪ ಇದ್ದರೆ ಸ್ವಲ್ಪನೇ ಇಡಿ, ಪರವಾಗಿಲ್ಲ. ಜಾಸ್ತಿನೇ ಇಟ್ಟು ಪೂಜೆ ಮಾಡಬೇಕಂತೇನಿಲ್ಲ, ಸ್ವಲ್ಪನೇ ಇಟ್ಟು ಪೂಜೆ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪೂಜೆ ಮಾಡಿ. ಅವತ್ತು ಮಾಡೋದ, ಇವತ್ತು ಮಾಡೋದ, ನಾಡಿದ್ದು ಮಾಡೋದ, ಮುಂದಿನ ವಾರ ಮಾಡೋದ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅವತ್ತಿನ ದಿವಸನೇ, ಹಬ್ಬದ ದಿವಸನೇ ಪೂಜೆ ಮಾಡೋಕ್ಕೆ
ಟ್ರೈ ಮಾಡಿ ಅವತ್ತೇ ಪೂಜೆ ಮಾಡಿ ಮುಗಿಸಿ. ಓಕೆನಾ? ಯಾವತ್ತು ಹಬ್ಬ ಬಿದ್ದಿದೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಆಗಸ್ಟು 8ನೇ ತಾರೀಕು ಹಬ್ಬ ಬಿದ್ದಿದೆ. ಆಗಸ್ಟ್ 8ನೇ ತಾರೀಕಿಗೆ ಹಬ್ಬ ಮಾಡಿ ನಿಮ್ಗಾದರೆ ಆದಷ್ಟು ಬೆಳಗ್ಗಿನ ಜಾವನೇ 6:30 ಒಳಗಡೆ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅನ್ನೋದಿದ್ರೆ ಸಾಯಂಕಾಲನೂ ಪೂಜೆ ಮಾಡ್ಬೋದು. ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರು, ನಾನಂತೂ ಬೆಳಗ್ಗೆನೇ ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ಕೊನೆಯವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.